ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಸಿಎಂ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ಕರೆದಿರತಕ್ಕಂಥದ್ದು. ಸಿಎಂ ಮೀಟಿಂಗ್ಗೆ 46 ರೈತ ಮುಖಂಡರಿಗೆ ಆಹ್ವಾನ ಕೊಡಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಅದೇ ರೀತಿಯಲ್ಲಿ ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಕಲಬುರಗಿಯ ವಿಜಯಪುರ ಇದಿಷ್ಟು ಭಾಗಗಳ ರೈತ ಮುಖಂಡರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಇವತ್ತು ಮಧ್ಯಾಹ್ನ ನಡೆಯಲಿರ್ತಕ್ಕಂಥ ಸಭೆ ಅತ್ಯಂತ ಪ್ರಮುಖವಾದ ಸಭೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಕಾದು ನೋಡಬೇಕಾಗಿದೆ. 86 ಮಾಲೀಕರುಗಳು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಹಾಗೆಯೇ 46 ರೈತ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದಾರೆ ಈ ಒಂದು ಸಭೆಗೆ. ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಬೇರೆ ಬೇರೆ ಪಕ್ಷಗಳ ಮುಖಂಡರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಕಾದು ನೋಡಬೇಕಾಗಿದೆ. ಹೇಗೆ ನಡೆಯುತ್ತೆ ಈ ಸಭೆ, ಏನಾದರೂ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತಾ, ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾವ ರೀತಿಯಲ್ಲಿ ಇವತ್ತು ಕೂಡ ರೈತರ ಹೋರಾಟ ಮುಂದುವರೆದಿದೆಯಾ? ಇವತ್ತು ಮಧ್ಯಾಹ್ನ ಸಿಎಂ ಸಭೆ ಕರೆದಿದ್ದಾರೆ. ಸೊ ರೈತರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಈಗ ರೈತ ವಲಯದಲ್ಲಿ ಏನಿದೆ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 8 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ಕೂಡ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದಿದ್ರು. ಅದರಲ್ಲಿ ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಇರ್ಬೋದು ಅಥವಾ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಈ ಒಂದು ಭಾಗದ ರೈತರ ಸಭೆಯನ್ನ ಕೂಡ ಕರೆದಿದ್ರು. ಆದರೆ ರೈತರು, ಬೆಳಗಾವಿಯ ರೈತರು ಯಾವುದೇ ಕಾರಣಕ್ಕೂ ನಾವು ಸಿಎಂ ಸಭೆಗೆ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಯಾರು ಕೂಡ ಏನು ಸಿಎಂ ಸಭೆಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ರು, ಆಹ್ವಾನ ಪತ್ರವನ್ನು ಕೂಡ ರೈತರಿಗೆ ಕಳಿಸಿದ್ರು. ಆದರೆ ಅದಕ್ಕೆ ಬಾಯ್ಕಾಟ್ ಅನ್ನು ಕೂಡ ಬೆಳಗಾವಿಯ ರೈತರು ಸದ್ಯ ಹೇರುವಂಥದ್ದು. 9ನೇ ದಿನ ಇವತ್ತು ಕೂಡ ರೈತರ ಪ್ರತಿಭಟನೆ ಬೆಳಗಾವಿಯಲ್ಲಿ ಮುಂದುವರೆದಿದೆ. ಕೆಲವೊಂದಿಷ್ಟು ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾರೆ. ಇವತ್ತು ಜೊತೆಗೆ ಬೆಳಗಾವಿಯ ಬಂದ್ಗೆ ಕೂಡ ಕರೆಯನ್ನ ಕೊಡಲಾಗಿರುವಂಥದ್ದು. ಕರ್ವೆ ಶಿವರಾಮೇಗೌಡ ಬಣದಿಂದ ಬೆಳಗಾವಿಯ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಬೆಳಗಾವಿಯಲ್ಲೇ ರೈತರು ಹೋರಾಟವನ್ನ ಮುಂದುವರಿಸಿರುವಂಥದ್ದು. ನಿನ್ನೆ ಕೂಡ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಅಲ್ಲಿ ಅವರಿಗೆ ಚಪ್ಪಲಿ ಎಸೆಯುವ ಕೆಲಸ ಆಗಿತ್ತು, ಜೊತೆಗೆ ನೀರಿನ ಬಾಟಲ್ ಎಸೆಯುವ ಕೆಲಸ ಆಗಿತ್ತು, ಜೊತೆಗೆ ರೈತರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡಿದ್ರು. ನಿಮ್ಮ ಸಮಸ್ಯೆಗಳನ್ನ ಸಿಎಂ ಜೊತೆಗೆ ಹೇಳಬೇಕಾದ್ರೆ, ಸಮಸ್ಯೆ ಬಗೆಹರಬೇಕಾದ್ರೆ ನೀವು ಒಂದು 20 ಜನ ಸಿಎಂ ಜೊತೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನ್ನ ಅಥವಾ ಸಂದೇಶವನ್ನು ಕೊಟ್ಟರು. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪದಂತ ಇಲ್ಲಿರುವಂತ ರೈತರು ನಾವು ಸಭೆಗೆ ಬರೋದಿಲ್ಲ, ಇಲ್ಲಿಯೇ ಬರಬೇಕು, ಇಲ್ಲಾಂದ್ರೆ ನೀವೇ ಒಂದು ನಿರ್ಧಾರವನ್ನ ತಿಳಿಸಿ ನಮಗೆ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಸಂದೇಶವನ್ನು ಕೊಟ್ಟರು. ಹಾಗಾಗಿ 2 ದಿನಗಳ ಕಾಲ ಮತ್ತೆ ಗಡುವು ಕೂಡ ಕಟ್ಟಿರುವಂಥದ್ದು. ನಾಳೆ ಸಂಜೆವರೆಗೂ ಸರ್ಕಾರಕ್ಕೆ ರೈತರು ಗಡುವನ್ನ ಕೊಟ್ಟಿರುವಂಥದ್ದು. ತಮ್ಮ ಬೇಡಿಕೆ ಏನಿದೆ 3500 ರೂಪಾಯಿ ಬೇಡಿಕೆ ಏನಿದೆ ಅದನ್ನ ಏರಿಸಿದೆ, ಬೇಡಿಕೆಯನ್ನು ಏರಿಸಿದ್ರೆ ಮಾತ್ರ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ. ಒಂದು ವೇಳೆ 3500 ನಿಮಗೆ ಕೊಡೋದಕ್ಕೆ ಆಗದೇ ಇದ್ರೂ ಕೂಡ 3400 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಕೂಡ ಇಡುವಂಥದ್ದು. ಹಾಗಾಗಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ, ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ಇವತ್ತು ಚಿಕ್ಕೋಡಿ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿರುವಂಥದ್ದು. ಅಲ್ಲಿಯೂ ಚಿಕ್ಕೋಡಿ ಕೂಡ ಬಂದನ್ನ ಮಾಡಿ ಅಲ್ಲಿಯೂ ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ 10ರಿಗೆ ಟೋಲ್ ನಾಕಕ್ಕೆ ಕೆಲವೊಂದಿಷ್ಟು ರೈತರು ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ ಅನ್ನು ಕೂಡ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಈ ಹೋರಾಟಕ್ಕೆ ಸಾಕಷ್ಟು ರೈತರು ಈಗ ಬೆಂಬಲವನ್ನ ಕೂಡ ಕೊಡ್ತಾ ಇರೋದು. ನಾಡಿನ ಬಹುತೇಕ ರೈತರು ಅಂದ್ರೆ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಸೇರಿದಂತೆ ಸಾಕಷ್ಟು ಕಡೆಗಳ ರೈತ ಸಂಘಟನೆಗಳು ಕೂಡ ಅವರಿಗೆ ಬೆಂಬಲ ಕೊಟ್ಟಿರುವಂಥದ್ದು. ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ವಕೀಲರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ಕರ್ವೆ ನಾರಾಯಣಗೌಡ ಬಣದ ಸಂಘಟನೆ ಕೂಡ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ರೈತರಿಗೆ ದಿನದಿಂದ ದಿನಕ್ಕೆ ಬೆಂಬಲ ಕೂಡ ಹೆಚ್ಚಾಗ್ತಿರುವಂಥದ್ದು. ಸಾಕಷ್ಟು ತೀವ್ರ ಸ್ವರೂಪದ ಹೋರಾಟಕ್ಕೆ ಕೂಡ ಈಗ ರೈತರು ಸಜ್ಜಾಗಿರುವಂಥದ್ದು. ಒಂದು ವೇಳೆ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳದೇ ಇದ್ರೂ
ರಾಜ್ಯಾದ್ಯಂತ ವ್ಯಾಪಿಸಲಿದೆ ಮತ್ತು ಏನು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ನಡೆಸುವಂತಹ ಕಾರ್ಖಾನೆ ಮಾಲೀಕರ ಸಭೆ ಯಾವ ರೀತಿ ಮಹತ್ವವನ್ನು ಪಡೆದುಕೊಂಡಿದ್ರೆ ಅಲ್ಲಿ ಏನು ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಕೂಡ ಈಗ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ಮತ್ತೊಂದು ಕಡೆ ಈಗ ಬೆಳಗಾವಿ ಬಾಗಲಕೋಟೆ ರೈತರು ಒಂದು ಹೋರಾಟಕ್ಕೆ ಹೋಗಿದ್ರು. ಆ ಹೋರಾಟಕ್ಕೆ ಬೆಳಗಾವಿ ರೈತರು ಸಂಪೂರ್ಣವಾಗಿ ಗೈರಾಗಲಿದ್ದಾರೆ. ಯಾರು ಕೂಡ ಅಲ್ಲಿ ಹೋಗೋದಿಲ್ಲ, ಇಲ್ಲೇ ನಮಗೆ ನಿರ್ಧಾರವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಸಿಎಂ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ಕರೆದಿರ್ತಕ್ಕಂಥದ್ದು. ಸಿಎಂ ಮೀಟಿಂಗ್ಗೆ 46 ರೈತ ಮುಖಂಡರಿಗೆ ಆಹ್ವಾನ ಕೊಡಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಅದೇ ರೀತಿಯಲ್ಲಿ ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಕಲಬುರಗಿಯ ವಿಜಯಪುರ ಇದಿಷ್ಟು ಭಾಗಗಳ ರೈತ ಮುಖಂಡರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಇವತ್ತು ಮಧ್ಯಾಹ್ನ ನಡೆಯಲಿರ್ತಕ್ಕಂಥ ಸಭೆ ಅತ್ಯಂತ ಪ್ರಮುಖವಾದ ಸಭೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಕಾದು ನೋಡಬೇಕಾಗಿದೆ. 86 ಮಾಲೀಕರುಗಳು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೆಯೇ 46 ರೈತ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದಾರೆ ಈ ಒಂದು ಸಭೆಗೆ. ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಬೇರೆ ಬೇರೆ ಪಕ್ಷಗಳ ಮುಖಂಡರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಕಾದು ನೋಡಬೇಕಾಗಿದೆ. ಹೇಗೆ ನಡೆಯುತ್ತೆ ಈ ಸಭೆ, ಏನಾದರೂ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತಾ, ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾವ ರೀತಿಯಲ್ಲಿ ಇವತ್ತು ಕೂಡ ರೈತರ ಹೋರಾಟ ಮುಂದುವರೆದಿದೆಯಾ? ಇವತ್ತು ಮಧ್ಯಾಹ್ನ ಸಿಎಂ ಸಭೆ ಕರೆದಿದ್ದಾರೆ. ಸೊ ರೈತರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಈಗ ರೈತ ವಲಯದಲ್ಲಿ ಏನಿದೆ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 8 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿ ರೈತರು ಆ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ಕೂಡ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದಿದ್ರು. ಅದರಲ್ಲಿ ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಇರ್ಬೋದು ಅಥವಾ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಈ ಒಂದು ಭಾಗದ ರೈತರ ಸಭೆಯನ್ನ ಕೂಡ ಕರೆದಿದ್ರು. ಆದರೆ ರೈತರು, ಬೆಳಗಾವಿಯ ರೈತರು ಯಾವುದೇ ಕಾರಣಕ್ಕೂ ನಾವು ಸಿಎಂ ಸಭೆಗೆ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಯಾರು ಕೂಡ ಏನು ಸಿಎಂ ಸಭೆಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ರು, ಆಹ್ವಾನ ಪತ್ರವನ್ನು ಕೂಡ ರೈತರಿಗೆ ಕಳಿಸಿದ್ರು. ಆದರೆ ಅದಕ್ಕೆ ಬಾಯ್ಕಾಟ್ ಅನ್ನು ಕೂಡ ಬೆಳಗಾವಿಯ ರೈತರು ಸದ್ಯ ಹೇರುವಂಥದ್ದು. 9ನೇ ದಿನ ಇವತ್ತು ಕೂಡ ರೈತರ ಪ್ರತಿಭಟನೆ ಬೆಳಗಾವಿಯಲ್ಲಿ ಮುಂದುವರೆದಿದೆ. ಕೆಲವೊಂದಿಷ್ಟು ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾರೆ. ಇವತ್ತು ಜೊತೆಗೆ ಬೆಳಗಾವಿಯ ಬಂದ್ಗೆ ಕೂಡ ಕರೆಯನ್ನ ಕೊಡಲಾಗಿರುವಂಥದ್ದು. ಕರ್ವೆ ಶಿವರಾಮೇಗೌಡ ಬಣದಿಂದ ಬೆಳಗಾವಿಯ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಬೆಳಗಾವಿಯಲ್ಲೇ ರೈತರು ಹೋರಾಟವನ್ನ ಮುಂದುವರಿಸಿರುವಂಥದ್ದು. ನಿನ್ನೆ ಕೂಡ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರು ರೈತರ ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಅಲ್ಲಿ ಅವರಿಗೆ ಚಪ್ಪಲಿ ಎಸೆಯುವ ಕೆಲಸ ಆಗಿತ್ತು, ಜೊತೆಗೆ ನೀರಿನ ಬಾಟಲ್ ಎಸೆಯುವ ಕೆಲಸ ಆಗಿತ್ತು, ಜೊತೆಗೆ ರೈತರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡಿದ್ರು. ನಿಮ್ಮ ಸಮಸ್ಯೆಗಳನ್ನ ಸಿಎಂ ಜೊತೆಗೆ ಹೇಳಬೇಕಾದ್ರೆ, ಸಮಸ್ಯೆ ಬಗೆಹರಬೇಕಾದ್ರೆ ನೀವು ಒಂದು 20 ಜನ ಸಿಎಂ ಜೊತೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನ್ನ ಅಥವಾ ಸಂದೇಶವನ್ನು ಕೊಟ್ಟರು. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪದಂತ ಇಲ್ಲಿರುವಂತ ರೈತರು ನಾವು ಸಭೆಗೆ ಬರೋದಿಲ್ಲ, ಇಲ್ಲಿಯೇ ಬರಬೇಕು, ಇಲ್ಲಾಂದ್ರೆ ನೀವೇ ಒಂದು ನಿರ್ಧಾರವನ್ನ ತಿಳಿಸಿ ನಮಗೆ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಸಂದೇಶವನ್ನು ಕೊಟ್ಟರು. ಹಾಗಾಗಿ 2 ದಿನಗಳ ಕಾಲ ಮತ್ತೆ ಗಡುವು ಕೂಡ ಕಟ್ಟಿರುವಂಥದ್ದು. ನಾಳೆ ಸಂಜೆವರೆಗೂ ಸರ್ಕಾರಕ್ಕೆ ರೈತರು ಗಡುವನ್ನ ಕೊಟ್ಟಿರುವಂಥದ್ದು. ತಮ್ಮ ಬೇಡಿಕೆ ಏನಿದೆ 3,500 ರೂಪಾಯಿ ಬೇಡಿಕೆ ಏನಿದೆ ಅದನ್ನ ಏರಿಸಿದೆ, ಬೇಡಿಕೆಯನ್ನು ಏರಿಸಿದ್ರೆ ಮಾತ್ರ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ. ಒಂದು ವೇಳೆ 3,500 ನಿಮಗೆ ಕೊಡೋದಕ್ಕೆ ಆಗದೆ ಇದ್ರೂ ಕೂಡ 3,400 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಕೂಡ ಇಡುವಂಥದ್ದು. ಹಾಗಾಗಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ, ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ಇವತ್ತು ಚಿಕ್ಕೋಡಿ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿರುವಂಥದ್ದು. ಅಲ್ಲಿಯೂ ಚಿಕ್ಕೋಡಿ ಕೂಡ ಬಂದನ್ನು ಮಾಡಿ ಅಲ್ಲಿಯೂ ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಕೆಲವೊಂದಿಷ್ಟು ರೈತರು ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ ಅನ್ನು ಕೂಡ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ
ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಈ ಹೋರಾಟಕ್ಕೆ ಸಾಕಷ್ಟು ರೈತರು ಈಗ ಬೆಂಬಲವನ್ನ ಕೂಡ ಕೊಡ್ತಾ ಇರೋದು. ನಾಡಿನ ಬಹುತೇಕ ರೈತರು ಅಂದ್ರೆ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಸೇರಿದಂತೆ ಸಾಕಷ್ಟು ಕಡೆಗಳ ರೈತ ಸಂಘಟನೆಗಳು ಕೂಡ ಅವರಿಗೆ ಬೆಂಬಲ ಕೊಟ್ಟಿರುವಂಥದ್ದು. ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ವಕೀಲರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ಕರ್ವೆ ನಾರಾಯಣಗೌಡ ಬಣದ ಸಂಘಟನೆ ಕೂಡ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ರೈತರಿಗೆ ದಿನದಿಂದ ದಿನಕ್ಕೆ ಬೆಂಬಲ ಕೂಡ ಹೆಚ್ಚಾಗ್ತಿರುವಂಥದ್ದು. ಸಾಕಷ್ಟು ತೀವ್ರ ಸ್ವರೂಪದ ಹೋರಾಟಕ್ಕೆ ಕೂಡ ಈಗ ರೈತರು ಸಜ್ಜಾಗಿರುವಂಥದ್ದು. ಒಂದು ವೇಳೆ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳದೇ ಇದ್ರೂ ರಾಜ್ಯಾದ್ಯಂತ ವ್ಯಾಪಿಸಲಿದೆ ಮತ್ತು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ನಡೆಸುವಂತಹ ಕಾರ್ಖಾನೆ ಮಾಲೀಕರ ಸಭೆ ಯಾವ ರೀತಿ ಮಹತ್ವವನ್ನು ಪಡೆದುಕೊಂಡಿದ್ರೆ ಅಲ್ಲಿ ಏನು ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಕೂಡ ಈಗ ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. ಮತ್ತೊಂದು ಕಡೆ ಈಗ ಬೆಳಗಾವಿ, ಬಾಗಲಕೋಟೆ ರೈತರು ಒಂದು ಹೋರಾಟಕ್ಕೆ ಹೋಗಿದ್ರು. ಆ ಹೋರಾಟಕ್ಕೆ ಬೆಳಗಾವಿ ರೈತರು ಸಂಪೂರ್ಣವಾಗಿ ಗೈರಾಗಲಿದ್ದಾರೆ. ಯಾರು ಕೂಡ ಅಲ್ಲಿ ಹೋಗೋದಿಲ್ಲ, ಇಲ್ಲೇ ನಮಗೆ ನಿರ್ಧಾರವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.